ಎಸ್ ಸರ್, ಅದೇ ನಾವು ನೋಡ್ತಾ ಇದ್ವಿ. ಭಾರತದಲ್ಲಿ ವರ್ಷಕ್ಕೆ ಸರಾಸರಿ 230.58 ಮಿಲಿಯನ್ ಟನ್ ಮಿಲ್ಕ್ ಉತ್ಪಾದನೆ ಆಗುತ್ತಂತೆ. ಮತ್ತು ನಮ್ಮ ರಾಜ್ಯ, ಅದರಲ್ಲೂ ನಮ್ಮ ರಾಜ್ಯದ ಒಂದು ಗರಿಮೆ ಮತ್ತು ಹೆಮ್ಮೆ ನಂದಿನಿ KMF. ಅಂದರೆ ಇಡೀ ರಾಜ್ಯ, ಬೇರೆ ಬೇರೆ ರಾಜ್ಯಗಳಿಂದ ನಮಗೆ ಬೇಡಿಕೆ ಇದೆ, ದೇಶಾದ್ಯಂತ ವಿಶ್ವಾದ್ಯಂತ ಹೆಸರು ಮಾಡ್ತಾ ಇರುವಂಥ ಒಂದು ಬ್ರ್ಯಾಂಡ್ ನಂದಿನಿ. ನಮ್ಮಲ್ಲಿ ದಿನಕ್ಕೆ 90 ಲಕ್ಷ ಲೀಟರ್ ಹಾಲು ಉತ್ಪಾದನೆ ಆಗುತ್ತಂತೆ. ಇಲ್ಲ ಒಂದು ಕಡೆ ಇಷ್ಟೆಲ್ಲ ಉತ್ಪಾದನೆ ಇದ್ದಾಗ ನಮಗೀಗ ಇದ್ಯಾವುದೋ ನಮ್ಮ ರಾಜ್ಯ ಅಂತಲ್ಲ, ದೇಶಕ್ಕೆ ಅವಶ್ಯಕತೆ ಇಲ್ಲ ಅಂತ BS ಗೌಡರು ಹೇಳ್ತಾ ಇರೋದು. ಮತ್ತು ಆಚಾರ್ಯ, ನಮ್ಮಲ್ಲಿ ಹಸುಗಳು ಬಹಳ ಸ್ವಚ್ಛಂದವಾದಂಥ ಜಾಗದಲ್ಲಿ ಹುಲ್ಲು ಮೇಯ್ಕೊಂಡು ವನಸ್ಪತಿಗಳನ್ನ ಮೇಯ್ಕೊಂಡು ಬರ್ತಾ ಇದ್ದಂಥ ಹಸುಗಳು ನಮ್ಮಲ್ಲಿ ಈಗಲೂ ಕೂಡ, ಈಗ ಅದು ಇಂಡಿ ಬೂಸ ಏನೇನೋ ಬೇರೆ ಬೇರೆ ಪದಾರ್ಥಗಳೆಲ್ಲ ಅದಕ್ಕೆ ಆ್ಯಡಪ್ ಆಗಿದೆ. ಮುಂಚಿನ ಕಾಲಕ್ಕೆ ನಮ್ಮ ಅಪ್ಪ ತಾತ ಎಲ್ಲ ಹೇಳ್ತಾ ಇದ್ದಂಥ ಕಾಲಕ್ಕೆ ಈ ಗಿಡ್ಡ ಹಸುಗಳು ಅಂತ ಕರಿತಾ ಇದ್ರು, ಅವೆಲ್ಲ ಬಹಳ ಹೆಚ್ಚಿನ ರೀತಿಯಲ್ಲಿ ಹಾಲು ಉತ್ಪಾದನೆ ಮಾಡ್ತಾ ಇದ್ದಂಥವು ಅಂತ. ಇಷ್ಟೆಲ್ಲದರ ಮಧ್ಯೆ ಇದ್ಯಾವುದೋ ಹೊಸದೇನು ಇವಾಗ ಅನ್ನುವಂಥದ್ದು. ಮೊದಲನೇದಾಗಿ ಇಲ್ಲಿ ಹಂತ ಹಂತವಾಗಿ ನಾವು ವಿಷಯಗಳನ್ನ ಅರ್ಥ ಮಾಡ್ಕೊಳ್ತಾ ಬರೋಣ. ಒಂದು ರೀತಿಯಲ್ಲಿ ವೈದ್ಯರು ಹೇಳ್ತಾ ಇದ್ರು, ಇದು ಏನಿದು ಹೊಸದಾಗಿ ಕೇಳ್ತಾ ಇದ್ದೀನಿ ನಾನು, ನಾನ್ ವೆಜ್ ಮಿಲ್ಕ್ ಅಂತ. ವೈದ್ಯರಿಗೆ ಆಶ್ಚರ್ಯ ಅಂತ. ವೈದ್ಯರು ನಿಜವಾಗ್ಲೂ ಆಶ್ಚರ್ಯ ಪಡಬೇಕಾಗಿದ್ದೇ ಇದು ನಾನ್ ವೆಜ್ ಮಿಲ್ಕ್ ಅಂತ ಹೇಳಿದವರು ಭಾರತದವರಲ್ಲ, ಆ ವಿಶ್ವದ ದೊಡ್ಡಣ್ಣ ಅಂತ ಹೇಳಿಸ್ಕೊಳ್ತಕ್ಕಂತಹ ಆ ದೇಶದವರೇ ಅವರು ಅದನ್ನಕ್ಕೆ ಬೋರ್ಡ್ ಕೊಟ್ಟಿರೋದು ನಾನ್ ವೆಜ್ ಮಿಲ್ಕು ಅಂತ ಅನ್ನೋದನ್ನು. ಎರಡನೇದಾಗಿ, ಒಂದು ಪ್ರಕೃತಿಯಲ್ಲಿ ಒಂದಿಷ್ಟು ವಿಕೋಪಗಳನ್ನು ಕಾಣ್ತೇವೆ, ಪ್ರಕೃತಿಯಲ್ಲಿ ಕೆಲವೊಂದಿಷ್ಟು ವೈಪರೀತ್ಯಗಳನ್ನು ಕಾಣ್ತೇವೆ. ಚಿಕ್ಕವರಿದ್ದಾಗೆಲ್ಲ ಹೇಳ್ಕೊಡೋರು, ನೀವು ಹೇಳ್ತಾ ಇದ್ದೀರಿ ನಮ್ಮ ತಾತ ನಮ್ಮ ತಂದೆ ಅಂತ. ದೇವ್ರ ಗುರುಗಳ ಅನುಗ್ರಹದಿಂದ ಇವಾಗ ಡಾಕ್ಟ್ರು ಹೇಳಿದರು, ಈ ಕಡೆ ರೈತ ಮುಖಂಡರು ಕೂತ್ಕೊಂಡಿದ್ದಾರೆ. ಇವತ್ತವರೆಗೂ ನಮ್ಮ ವಿಲೇಜಲ್ಲಿ ನಮ್ಮದು 100 ಎಕರೆ ಅವಿಭಕ್ತ ಕುಟುಂಬದ ಆಸ್ತಿ ಉಂಟು. ನಮ್ಮ ಮನೆಯಲ್ಲಿಯೇ ನಾವು ಹಸುಗಳು, ನಾವು ಮನೆ ಚಿಕ್ಕದು, ಮನೆಯಲ್ಲಿ ಹಸುಗಳು ಹೆಚ್ಚಿಗೆ, ನಾವು ಮಲಗಿದ್ರೆ ಹಸುಗಳು ನಮ್ಮನ್ನು ದಾಟಿಕೊಂಡು ಹೋಗ್ತಕ್ಕಂತಹ ಪ್ರಸಂಗಗಳನ್ನ ನಾವು ಕಂಡಿದ್ದೇವೆ. ನಾವೇ ಸ್ವಂತ, ನಾನು ನಮ್ಮ ತಮ್ಮ ತಂಗಿ ಎಲ್ಲ ಮಲಗಿಕೊಂಡಾಗ ಮನೆಯಲ್ಲಿ ಹಸುಗಳು ನಮ್ಮ ದಾಟಿಕೊಂಡು ಅನಾಯಾಸವಾಗಿ ಹೋಗ್ತಾ ಇತ್ತು. ಈ ತರಹದ ಒಂದು ವಿಶೇಷವಾದಂತಹ ಈ ಪ್ರಕೃತಿಯಲ್ಲಿ ಗಿಡದಿಂದ ಬಿಟ್ಟರೆ ಅತಿ ಹೆಚ್ಚಿನ ಉತ್ತಮವಾದ ಆಕ್ಸಿಜನ್ ಸಿಗೋದು ಹಸುವಿನಿಂದ. ಆ ಕಾರಣದಿಂದಾಗಿ ಅದಕ್ಕೆ ಕೊಡತಕ್ಕಂಥ ಆಹಾರಗಳನ್ನು ಸರಿಯಾಗಿ ನೋಡ್ಕೊಳ್ಬೇಕು. ಆ ನಿಟ್ಟಿನಲ್ಲಿ ವೈದ್ಯರು ಒಂದು ಮಾತು ಹೇಳಿದರು, ಕಸದಿಂದ ರಸ ಅಂತ. ಕಸದಿಂದ ರಸ ತೆಗೆಯೋದೇನೋ ಸರಿಯಾದದ್ದೇ ವಿಷಯ, ಆದರೆ ಇಲ್ಲಿ ನಮ್ಮ ರೈತ ಮುಖಂಡರು ಹೇಳಿದರು, ಅದನ್ನ ಇಲ್ಲಿವರೆಗೂ ನಾನು ಬೆಳಿಗ್ಗೆ ಹಲವಾರು ಟಿವಿಗಳಲ್ಲಿ ಇದರ ಬಗ್ಗೆ ಮಾತನಾಡಿದ್ದೇನೆ. ಅಲ್ಲಿ ಬೇರೆ ವೈದ್ಯರು ಕುಳಿತಿದ್ದರು, ಬೇರೆ ವೈದ್ಯರು ಒಪ್ಪತಕ್ಕಂತಹ ಒಂದು ವಿಷಯ. ಮತ್ತು ಇವತ್ತೇ ನಾವು ಕೂತ್ಕೊಂಡು ಇಲ್ಲಿ ಚರ್ಚೆ ಮಾಡ್ತಾ ಇದ್ದೀವಿ, ಇದು ಇವತ್ತಿಗಲ್ಲ, ವಾಜಪೇಯಿಯವರ ಕಾಲಕ್ಕೂ ಕೂಡ ಇದೇ ಪ್ರಸಂಗ ಬಂದಿತ್ತು. ವಾಜಪೇಯಿಯವರ ಕಾಲಕ್ಕೂ ಕೂಡ, ಇವಾಗ ವಾಜಪೇಯಿಯವರು ಇದ್ದದ್ದು ಬಹಳ ವರ್ಷದ ಹಿಂದೆ, ಅಂದಿನ ದಿವಸವೂ ಕೂಡ ಅವತ್ತವರು ಹೇಳಿದ್ದು ನಾನ್ ವೆಜ್ ಮಿಲ್ಕ್ ಅಂತಲೇ ಹೇಳಿದ್ದು ಅವತ್ತಿನ ದಿವಸವೂ ಕೂಡ. ಅದನ್ನು ವಾಜಪೇಯಿ ಅವರು ಅಂದಿನ ಕಾಲದಲ್ಲಿ, ಇವತ್ತು ನಾವು ಖುಷಿ ಪಡಬೇಕಾದಂತಹ ವಿಷಯ ಏನಂತಂದರೆ, ಈ ವಿಷಯವನ್ನು ಈ ಯಾವುದೇ ಒಂದು ಸಣ್ಣ ಮೋಟಾರು ವಾಹನ ತೆಗೆದುಕೊಂಡ್ರೆ, ಇನ್ನು ಯಾವುದೇ ವೆಹಿಕಲನ್ನು ನೀವು ತೆಗೆದುಕೊಂಡ್ರೆ ಅದಕ್ಕೆ ಒಂದು HP ಅಂತ ಕರೀತಾರೆ. HP ಅಂದೇನೋ ಹಾರ್ಸ್ ಪವರ್ ಅಂತ, ಅದನ್ನೇ ಅಶ್ವವೇಗ ಅಂತ ನಾವು ಕರಿತೇವೆ. ಅಶ್ವವೇಗದ ರೀತಿಯಲ್ಲಿ ಅಶ್ವವೇಗದ ವಾಹಿನಿಯ ಮುಖಾಂತರವಾಗಿ ಎಲ್ಲ ಜನರ ಶ್ರೋತೃಗಳಿಗೆ ತಲುಪ್ತಾ ಇದೆ ವಿಷಯ. ಆದರೆ ವಾಜಪೇಯಿಯವರ ಕಾಲದಲ್ಲಿ ಇಷ್ಟೊಂದು ಮೀಡಿಯಾಗಳು ಪ್ರಚುರವಾಗಿ ಇರಲಿಲ್ಲ ಆವತ್ತಿನ ಸಂದರ್ಭದಲ್ಲಿ. ಅವತ್ತಿನ ದಿವಸದಲ್ಲಿಯೂ ಕೂಡ ಬೇರೆ ಬೇರೆ ದೇಶಕ್ಕೆ ಬರತಕ್ಕಂತಹ ಲಾಭಗಳು ಇದ್ದರೂ ಕೂಡ ವಾಜಪೇಯಿಯವರು ಅಂದಿನ ದಿನವೇ ಅಂದಿನ ವಿಜ್ಞಾನಿಗಳನ್ನು, ಅಂದಿನ ವೈದ್ಯರ ಸಲಹೆಗಳನ್ನು ತೆಗೆದುಕೊಂಡು, ಇದೆಲ್ಲ ಬಿಟ್ಟು ಇನ್ನೊಂದಿದೆ ರೀ, ನಾವು ಮಾತನಾಡಿದರೆ ಕಾನ್ಸ್ಟಿಟ್ಯೂಷನ್ ಅಂತ ಹೇಳ್ತೇವೆ, ಹ್ಯುಮ್ಯಾನಿಟಿ ಅಂತ ಹೇಳ್ತೇವೆ, ಒಂದು ಮಾನವೀಯ ಹಕ್ಕುಗಳು ಅಂತ ಹೇಳ್ತೇವೆ. ನಮ್ಮ ಭಾರತದ ಸಂವಿಧಾನದಲ್ಲೇ ಇರಬಹುದು ಮತ್ತು ಇನ್ನು ಅನೇಕ ಬೇರೆ ಬೇರೆ ವಿಧಾನಗಳಲ್ಲಿ ಇದನ್ನು ನಿಷೇಧ ಮಾಡಿದೆ. ಅದನ್ನು ನಾವು ಸರಿಯಾಗಿ ಅರ್ಥ ಮಾಡಿಕೊಳ್ಬೇಕು. ಇದಲ್ಲದೇನೆ ಶಾಸ್ತ್ರ ಒಂದು ಮಾತು ಹೇಳ್ತದೆ, ಸಂಗಾತ್ ಸಂಜಾಯತೆ ಕಾಮಃ, ಕಾಮಾತ್ ಕ್ರೋಧೋ ಬಿಜಾಯತೆ, ಕ್ರೋಧಾತ್ ಭವತಿ ಸಮ್ಮೋಹಃ, ಸಮ್ಮೋಹಾತ್ ಸ್ಮೃತಿ ವಿಭ್ರಮಃ. ನಾವು ತೆಗೆದುಕೊಳ್ತಕ್ಕಂಥ ಆಹಾರ, ನಾನು ನಿಮ್ಗೆ ಆವಾಗಲೇ ಒಂದು ದೃಷ್ಟಾಂತವನ್ನು ಕೊಡ್ತಾ ಇದ್ದೆ. ಹಸುಗಳು ನಾವು ಮಲಗಿದ್ದಾಗ ನಮ್ಮನ್ನು ಹೀಗೆ ದಾಟ್ಕೊಂಡು ಹೋಗ್ತಿತ್ತು ಹಸುಗಳು ಅಂತ. ಅದರಲ್ಲಿ ಸಂಸಾರ ಇದೆ, ಅದರಲ್ಲಿ ತನ್ನದೇ ಆದಂತಹ ಒಂದು ಪ್ರಾಚುರ್ಯ ಇದೆ ಹಸುವಿನಲ್ಲಿ. ಈ ಆಹಾರಗಳನ್ನು ಬೇರೆ 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 ಕಲುಷಿತ ಆಹಾರಗಳನ್ನು, ಕಸ ಬೇರೆ ಮಾಂಸ ಬೇರೆ, ಕಸದಿಂದ ರಸ ಮಾಡುವುದನ್ನು ಖಚಿತವಾಗಿ ಸದಾಕಾಲದಲ್ಲಿಯೂ ಒಪ್ಪೋಣ, ಅದನ್ನು ಮಾಡಲೇಬೇಕಾದದ್ದು. ಮಾಂಸಗಳು ಬೇರೆ. ಮಾಂಸದಲ್ಲಿ 2-3 ವಿಭಾಗಗಳುಂಟು. ಏನಂತಂದರೆ, ಸರಿಯಾದ ಸಂದರ್ಭದಲ್ಲಿ ಅದಕ್ಕೆ ಚಿತ್ರಹಿಂಸೆಗಳನ್ನು ಕೊಡದೇನೆ ಅದನ್ನು ಹತ್ಯೆ ಮಾಡಿ ಕೊಡ್ತಕ್ಕಂತಹ ಮಾಂಸ ಒಂದು ಭಾಗ. ಆದರೆ ಇವರು ಇಲ್ಲಿ ಕೊಡ್ತಾ ಇರತಕ್ಕಂಥದ್ದು, ರಿಪೋರ್ಟ್ ಆಗಿರ್ತಕ್ಕಂಥದ್ದು ಏನು ಅಂದರೆ, ನ್ಯಾಚುರಲ್ ಆಗಿ ಸತ್ತಿರ್ತಕ್ಕಂಥ, ನ್ಯಾಚುರಲ್ ಆಗಿ ಏನೋ ಶಬ್ದಕ್ಕರ್ಥ ಏನು, ಸತ್ತಿರ್ತಕ್ಕಂತಹ ಅಷ್ಟೇ ಇಟ್ಕೊಳ್ಳೋಣ, ನ್ಯಾಚುರಲ್ ಆಗಿ ಅಂತ ಹೇಳೋಕ್ಕೆ ಬರಲ್ಲ. ಸತ್ತಿರ್ತಕ್ಕಂತಹ ಹಸುವಿನ ಮಾಂಸಗಳನ್ನು ಕೊಡ್ತಕ್ಕಂತಹದ್ದು, ಹಸುವಿನ ಮಾಂಸವನ್ನು ಹಸುವಿಗೆ ಕೊಡ್ತಕ್ಕಂಥದ್ದು. ಇನ್ನು
ಕುದುರೆ, ಕತ್ತೆ, ಕೋಳಿ, ನಾಯಿ ಇದರಲ್ಲಿರ್ತಕ್ಕಂಥ ಮಾಂಸಗಳನ್ನು ತಮಗೆ ಬೇಕಾದಷ್ಟು ತೆಗೆದುಕೊಂಡು ಉಳಿದದ್ದು ಯಾವುದು ಉಪಯೋಗವಿಲ್ಲವೋ ಅದನ್ನು ಬೇರೆ ರೀತಿಯಲ್ಲಿ ಇದಕ್ಕೆ ಆಹಾರವಾಗಿ ಕೊಡ್ತಕ್ಕಂಥದ್ದು ಸಮಸ್ಯೆ. ಮನುಷ್ಯರಿಗೆ ಪೋಸ್ಟ್ಮಾರ್ಟಮ್ ಮಾಡೋದು ಎಷ್ಟು ಕಷ್ಟ ಇದೆ ಗೊತ್ತಿದೆ ನಿಮಗೆ. ಹಾಗಾಗಿ ಯಾವ ಪ್ರಾಣಿ ಸಹಜ ಮರಣವನ್ನು ಹೊಂದಿರ್ತದೋ ಅದರಲ್ಲಿ ಕಾಯಿಲೆಗಳಿದೆಯೇನೋ ಇಲ್ವೋ ಅಂತ ಅದರ ಬಗ್ಗೆ ಸರಿಯಾದಂತಹ ನೀವು ತನಿಖೆ ನಡೆಸಿ ತದನಂತರದಲ್ಲಿ ಕೊಡುವಷ್ಟು ನಿಮಗೆ ಹಣ ಉಂಟ ನಿಮ್ಮಲ್ಲಿ. ನೀವು ನಿಂತಿದ್ದೇ ಹಸುಗಳಿಗೆ ಮಾಂಸವನ್ನು ಕೊಡ್ತಾ ಇರೋದು ಚೀಪಾಗಿ ಸಿಗುತ್ತೆ, ಸತ್ತೋಗಿರೋದೆಲ್ಲ ಇಲ್ಲಿ ತಂದು ಹಾಕ್ಬೋದು ಅಂತ ಹೇಳ್ತಾ ಇದ್ದೀರಿ. ಇದನ್ನೇ ಧರ್ಮಶಾಸ್ತ್ರ ಹೇಳಿದೆ ಹಿಂದೆ, ಸಂಗಾತ್ ಸಂಜಾಯಿತೆ ಕಾಮ. ನೋಡ್ರಿ, ನಾನು ಯಾರನ್ನು ದೂಷಣೆ ಮಾಡ್ತಾ ಇಲ್ಲ. ಆಹಾರ ಪದ್ಧತಿಗಳು ಹಲವಾರು ಮನುಷ್ಯರಲ್ಲಿ ಬಂದು ಹೋಗಿದೆ. ಅದರಲ್ಲಿ ಒಂದು ಪಠ್ಯದ ಕ್ರಮ ಇತ್ತು ನಾವು ಚಿಕ್ಕವರಿದ್ದಾಗ. ಅಂದರೆ ನಮಗೆಲ್ಲ ಪ್ರಶ್ನೆಗಳು ಕೇಳೋರು, ಪರೀಕ್ಷೆಯಲ್ಲಿ ಇದು ಬರ್ತಕ್ಕಂತಹ ವಿಷಯಗಳಿತ್ತು. ಅಂದರೆ ಸಸ್ಯಾಹಾರಿ ಪ್ರಾಣಿಗಳು ಯಾವುದು, ಮಾಂಸಾಹಾರಿ ಪ್ರಾಣಿಗಳು ಯಾವುದು, ಹೀಗೆಲ್ಲ ಕೇಳೋರು. ಇವತ್ತು ನೀವು ಪ್ರಕೃತಿಗೆ ವಿರುದ್ಧವಾಗಿ ನಡ್ಕೋತಾ ಇದ್ದೀರಿ. ಹೌದು, ಹಸು ಸಸ್ಯಾಹಾರಿ ಅಂತ ಸಸ್ಯಾಹಾರಿಗೆ ನಮಗೆಲ್ಲರಿಗೂ ಗೊತ್ತಿರತಕ್ಕಂತಹ ವಿಷಯ, ಅದನ್ನು ನೀವು ಮಾಂಸಾಹಾರಿ ಮಾಡ್ತಾ ಇದ್ದೀರಿ. ಇದು ಯಾಕೆ ಸಮಸ್ಯೆ ಅಂತ ನಾವು ಧರ್ಮಶಾಸ್ತ್ರದಲ್ಲಿ ಹೇಳ್ತೇವೆ ಅಂದರೆ, ನಾವು ಯಾವ ವಿಧವಾದಂತಹ ಆಹಾರಗಳನ್ನು ಸ್ವೀಕಾರ ಮಾಡ್ತೀವೋ, ಯಾವ ವಿಧವಾದಂತಹ ಸನ್ನಿವೇಶಗಳನ್ನು ಮತ್ತೆ ಮತ್ತೆ ನೋಡ್ತೇವೆಯೋ, ಆ ವಿಧವಾದಂತಹ ಒಂದು ನಮ್ಮಲ್ಲಿ ಏನು ಹಾರ್ಮೋನ್ ವೈಬ್ರೇಷನ್ಸ್ ಆಗ್ತದೆ. ಹೌದು, ಅವತ್ತಿನ ದಿವಸ ಇರತಕ್ಕಂತಹ ಹಸುವಿಗೆ ನಾವು ಮಲಗಿದಾಗ ದಾಟ್ಕೊಂಡು ಹೋಗಬೇಕು ಅನ್ನೋ ಪರಿಕಲ್ಪನೆ ಪ್ರಕ್ರಿಯೆ ಇವತ್ತಿನ ದಿವಸ ಹಸುಗಳಲ್ಲಿ ಕಮ್ಮಿ ಆಗ್ತಾ ಇದೆ. ನಾವು ಎಲ್ಲರೂ ನೋಡಿ, ನಮ್ಮ ಭಾರತಕ್ಕೆ ಇರತಕ್ಕಂತಹ ಒಂದು ವೈಶಿಷ್ಟ್ಯ ಏನು ಅಂತಂದರೆ, ಇಡೀ ದೇಶದಲ್ಲಿ ಯಾವ ಯಾವ ಸಾಂಕ್ರಾಮಿಕ ರೋಗಗಳು ಬಂದು ಹೋಗಿದೆನೋ ಅದರಲ್ಲಿ ಬಹಳ ಕಡಿಮೆ ತೊಂದರೆಯನ್ನು ಅನುಭವಿಸಿರ್ತಕ್ಕಂತಹ ದೇಶದಲ್ಲಿರ್ತಕ್ಕಂತಹ ಜನ ಅಂದರೆ ಅದು ಭಾರತೀಯರು ಅಂತ ಹೇಳ್ಬೋದು ನಾವು. ಅದು ವೈದ್ಯರಿಗೂ ಕೂಡ ತುಂಬ ವಿಶೇಷವಾಗಿ ಗೊತ್ತಿದೆ. ನಮ್ಮಲ್ಲಿ ರೋಗ ನಿರೋಧಕ ಶಕ್ತಿಗಳು ಹೆಚ್ಚಿಗೆ ಆಗ್ತದೆ. ಆ ನಿಟ್ಟಿನಲ್ಲಿ ನೀವು ಹಸುವಿಗೆ ಮಾಂಸವನ್ನು ಕೊಟ್ಟರೆ ಸಂಗಾತ್ ಸಂಜಾಯಿತೆ ಕಾಮಃ ಕಾಮಾತ್ ಕ್ರೋಧೋ ವಿಜಾಯತೆ. ಮನುಷ್ಯರಿಗೆ ಕೊಡ್ತಕ್ಕಂತಹ ತರಕಾರಿಗಳಲ್ರಿ, ಈಗ ಹೇಳಿದೆ ನಾನು ನಿಮಗೆ, ಎಲ್ಲರ ಆಹಾರ ಪದ್ಧತಿಯು ಅವ್ರವ್ರಿಗೆ ಬಿಟ್ಟದ್ದು. ಒಂದಿಷ್ಟು ಜನ ಮಾಂಸಾಹಾರದ ಪದ್ಧತಿಯನ್ನು ಇಟ್ಕೊಂಡಿದ್ದಾರೆ, ಅದು ಅವರು ವೈಯಕ್ತಿಕ. ಆದರೆ ಸಾಮಾನ್ಯ ಜನರಿಗೆ ಒಗ್ಗಿರ್ತಕ್ಕಂತಹದ್ದು ನಮ್ಮ ಭಾರತ ದೇಶದ ಇತಿಹಾಸದಲ್ಲಿದೆ. 70% ಜನ ನಾವು ವೆಜಿಟೇರಿಯನ್ಸ್ ಇದ್ದೀವಿ, 70-75% ಜನ. ಅದರಲ್ಲಿಯೂ ಕೂಡ ನಾವು ಕೆಲವೊಂದಿಷ್ಟು ತರಕಾರಿಗಳನ್ನು ತೆಗೆದುಕೊಳ್ಬೇಡಿ ಅಂತ ಹೇಳ್ತೀವಿ. ಕಾರಣ ಏನು ಗೊತ್ತಾ? ಕಾಮ ಕ್ರೋಧ ಮದ ಮತ್ಸರಾದಿಗಳು ಅತ್ಯಂತ ಹೆಚ್ಚಿಗೆ ಬಂದರೆ ಮನುಷ್ಯನಲ್ಲಿ ತೊಂದರೆಗಳು ಉಂಟಾಗ್ತದೆ, ರಾಜಸ ತಾಮಸ ಗುಣಗಳು ಹೆಚ್ಚುತ್ತದೆ ಅಂತ. ಅಂತಹ ಸಂದರ್ಭದಲ್ಲಿ ತರಕಾರಿಗಳನ್ನೇ ಬೇಡ ಅಂತ ಹೇಳಿರ್ತಕ್ಕಂಥ ಕೆಲವೊಂದಿಷ್ಟನ್ನು ನಿಷೇಧ ಮಾಡಿರ್ತಕ್ಕಂಥ ಧರ್ಮಶಾಸ್ತ್ರ ಇನ್ನು ಮಾಂಸವನ್ನು ಹಸುವಿಗೆ ಕೊಟ್ಟು ಆ ಸಸ್ಯಾಹಾರಿಯಾಗಿರ್ತಕ್ಕಂಥ ಹಸುವನ್ನು ಮಾಂಸಾಹಾರಿಯನ್ನಾಗಿ ಮಾಡಿ ಅದರಲ್ಲಿ ಬರ್ತಕ್ಕಂತಹ ಹಾಲನ್ನು ಸ್ವೀಕಾರ ಮಾಡಿ. ಇದನ್ನು ವೈದ್ಯರು ಒಪ್ಪಿದ್ದಾರೆ, ಇವತ್ತು ನಿನ್ನೆ ಅಲ್ಲ. ವಾಜಪೇಯಿಯವರ ಕಾಲದಲ್ಲಿ ವೈದ್ಯರು ಒಪ್ಪಿದ್ದಾರೆ. ಇದರಿಂದ ಈ ಹಾಲನ್ನು ಸ್ವೀಕಾರ ಮಾಡೋದ್ರಿಂದ ಜನರಿಗೆ ತೊಂದರೆಗಳಾಗ್ತದೆ. ಏನೇನು ತೊಂದರೆಗಳಾಗ್ತದೆ ಅಂತ ಅವತ್ತಿನ ದಿವಸ ಹೇಳಿದ್ರು. ಇವತ್ತಿನ ದಿವಸ ಅದು ಅಶ್ವವೇಗ ವಾಹಿನಿ ಮುಖಾಂತರವಾಗಿ ಅತ್ಯಂತ ಅಶ್ವವೇಗದ ಒಂದು ಸೂಪರ್ ಸ್ಪೀಡ್ ಅಂತ ಏನು ಕರಿತೀವಿ, ಅದರಲ್ಲಿ ಎಲ್ಲ ಜನರಿಗೂ ಮುಟ್ಲೇಬೇಕು. ನೋವು ಬರ್ತದೆ, ವಾಂತಿ ಬರ್ತದೆ ಅಂತ ಅವತ್ತಿನ ದಿವಸ ಹೇಳಿದ್ರಿ. ಆ ನಿಟ್ಟಿನಲ್ಲಿ ನಾವು ಸರಿಯಾದ ಆಹಾರವನ್ನು ಸ್ವೀಕಾರ ಮಾಡಬೇಕು. 2 ವಿಷಯಗಳನ್ನ ನಾನು ಪ್ರಾರಂಭದಿಂದ ಹೇಳ್ತಾ ಇದ್ದೀನಿ. ಅವರು ಅಮೇರಿಕದಲ್ಲಿ ಮಾಡಿದ್ರು, ಅದು ತಪ್ಪೇ. ಗಾವೋ ವಿಶ್ವಸ್ಯ ಮಾತರಃ, ಗಾವೋ ಭಾರತಸ್ಯ ಮಾತರಃ ಅಂತ ಎಲ್ಲೂ ಯಾವ ಧರ್ಮಶಾಸ್ತ್ರವೂ ನಮ್ಗೆ ಹೇಳಿಲ್ಲ. ನಿಜ, ನಮ್ಗೆ ಹೇಳಿರ್ತಕ್ಕಂಥದ್ದು ಗಾವೋ ವಿಶ್ವಸ್ಯ ಮಾತರಃ. ವಿಶ್ವ ಅಂತಂದ್ರೆ ಇಡೀ ಪ್ರಪಂಚ. ಇಡೀ ಪ್ರಪಂಚ ಅಂತ ಹೇಳ್ತೀರಿ ನೀವು. ಧರ್ಮಶಾಸ್ತ್ರ ಹೇಳ್ತದೆ ಭುವನಾನಿ ಚತುರ್ದಶ ಅಂತ. ಒಂದು ಭೂಮಂಡಲದಲ್ಲಿ ಹಲವಾರು ದೇಶಗಳು ಉಂಟಿಲ್ಲಿ, ಅದು ಸೇರಿ ಒಂದು ಪ್ರಪಂಚ ಆಗಿದೆ. ಆದರೆ ಭೂರ್ಲೋಕ ಸ್ವರ್ಲೋಕ ಮಹರ್ಲೋಕ ಹೀಗೆ 14 ಲೋಕಗಳಿದೆ. 14 ಲೋಕಗಳಲ್ಲಿ ವಂದನೀಯವಾದದ್ದು ಹಸು. ಅದಕ್ಕೆ ನಾವು ಇವತ್ತು ಈ ಪ್ರಸಂಗ ಬಂದಿರೋದ್ರಿಂದ ನಮಗೆ ಒಂದು ವಿಶೇಷ ಪ್ರಸಂಗ ಬಂದಿದೆ. ಏನಂತಂದರೆ, ಆ ಸಂದರ್ಭಕ್ಕೆ ಬಂದಾಗ ಅದನ್ನು ಮಾತಾಡಬೇಕು, ಅಪ್ರಸ್ತುತ ಪ್ರಸಂಗ ಆಗಬಾರ್ದು. ಆ ನಿಟ್ಟಿನಲ್ಲಿ ಈ ಮುಖಾಂತರವಾಗಿ ನಾವು ಅಮೇರಿಕಕ್ಕೆ ಮನವಿ ಮಾಡ್ಕೊಳ್ತಕ್ಕಂಥದ್ದು ಏನಂದರೆ, ಒಂದು ರೀತಿಯಲ್ಲಿ ಕಟ್ಟೆಚ್ಚರ ಕೊಡೋದು ಏನಂತಂದರೆ, ಮುಂದಿನ ದಿನಗಳಲ್ಲಿ ಆದರೂ ಕೂಡ ನೀವು ಆಕಳುಗಳಿಗೆ ಮಾಂಸದ ಖಾದ್ಯಗಳನ್ನು, ರಕ್ತದ ಪದಾರ್ಥಗಳನ್ನು ಕೊಡೋದನ್ನು ನಿಲ್ಲಿಸಬೇಕು ಅಂತ ಹೇಳ್ಬೋದು. ಆಚಾರ್ಯ ಮತ್ತೆ